ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ತುಂಬ ಈಸಿ ಮೆಥಡಲ್ಲಿ ಇವತ್ತಿನ ಬ್ರೈಡಲ್ ಡಿಸೈನ್ ಮಾಡೋದು ಹೇಗೆ ಅಂತ ನಾನು ಕಲಿಸ್ಕೊಡ್ತೀನಿ. ಹಾಗೆಯೇ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಮನೇಲೆ ಕೂತು ಸೀರೆ ಕುಚ್ಚು ಕಲಿಯೋದಕ್ಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನನಗೆ ವಾಟ್ಸಪ್ ಆಗಲಿ ಅಥವಾ ನಾರ್ಮಲ್ ಕಾಲ್ ಆಗಲಿ ಮಾಡಿ ನಿಮ್ಮ ಸೀಟ್ಸ್ನ ಬ್ಲಾಕ್ ಮಾಡ್ಕೋಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೊ ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಇದು ಟ್ಯೂಲಿಪ್ ಬ್ರ್ಯಾಂಡ್ ನೀಡಲ್. ಇದು ಮೊದಲಿಗೆ ಇಲ್ಲಿ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಸೀರೆಗೆ ಮಾಡ್ತಾಯಿದ್ರೆ ಸೀರೆಗೆ ಮಾಡ್ತಾಯಿದ್ದೀನಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೀರೆ ಸೀದಾ ಸೈಡಿಂದ ಈ ಡಿಸೈನ್ನ ನಾವು ಮಾಡ್ಕೊಳ್ಳೋದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ ಹಾಕೋತಾ ಇದ್ದೀನಿ. 2 3 ಆ್ಯಂಡ್ 4 ಚೈನ್ ಹಾಕಿ ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೋಬೇಕು. ಸ್ಟ್ರೈಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗೆ ಇಟ್ಟು ಸ್ಟ್ರೈಟ್ ಲಾಕ್ಸ್ನ ಮಾಡ್ಕೋಬೇಕು. 4 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 3 ಚೈನ್ ಹಾಕೋತೀನಿ. 1 2 3 ಚೈನ್ ಹಾಕಿ ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟಾಗಿಯೇ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಮುಂದೆ ಲಾಕ್ ಮಾಡಬಾರ್ದು. ಆ ರೀತಿ ನಾವು ಲಾಕ್ ಮಾಡಿದಾಗ ಸೀರೆ ಸುಕ್ಕು ಬರೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಒಂದು ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಸೊ ಇವತ್ತಿನ ಡಿಸೈನ್ಗೆ ನಾನು ಯೂಸ್ ಮಾಡ್ತಾ ಇರೋದು ಆ್ಯಂಟಿಕಲ್ಲಿ ಫ್ಲವರ್ ಶೇಪಲ್ಲಿರೋ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಸೊ ನೀವು ಆ್ಯಂಟಿಕ್ ಬೀಡೇ ಯೂಸ್ ಮಾಡಬೇಕು ಅಂತೇನಿಲ್ಲ, ನಾರ್ಮಲ್ ಬೀಡ್ ಕೂಡ ಹಾಕ್ಕೋಬೋದು. ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಇವಾಗ ಈ ಬೀಡನ್ನ ಈ ರೀತಿ ಸ್ಟ್ರೈಟಾಗಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ ಇದೆ. ಸೊ ಬೀಡನ್ನ ಲಾಕ್ ಮಾಡೋದು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕ್ ಮಾಡ್ಕೋತೀನಿ. ಸೊ ಫಸ್ಟು 4 ಚೈನ್ ಹಾಕ್ಕೊಂಡಿದ್ದೆ ನೋಡಿ. ಇಲ್ಲಿ ಫಸ್ಟು ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 3 ಚೈನ್ ಹಾಕ್ಕೊಂಡೆ. ಆಮೇಲೆ ಒಂದು ಬೀಡ್ ಹಾಕಿ ಮತ್ತೆ ನಾನು 3 ಚೈನ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬಟ್ಟೆನ ರಿವರ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಬಟ್ಟೆನ ನಾವು ಟರ್ನ್ ಮಾಡ್ಕೋಬೇಕು. ರಿವರ್ಸ್ ಮಾಡಿ ಆದಮೇಲೆ ನಾವು ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳೋಣ. 2 ಸತಿ ದಾರ ತಗೊಂಡು ಬೀಡನ್ನ ಲಾಕ್ ಮಾಡಿದಾಗ ಹಿಂದೆಗಡೆ ಈ ಥರ ದಾರ ಫಾರ್ಮ್ ಆಗಿರುತ್ತೆ, ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನೋಡಿ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ ಅಂತ ಹೇಳಿದ್ದೆ ಅಲ್ವಾ. ಸೊ ಬೀಡನ್ನ ಲಾಕ್ ಮಾಡಿದಾಗ ಈ ರೀತಿ ದಾರ ಫಾರ್ಮ್ ಆಗುತ್ತೆ ನಮಗೆ. ಆ ದಾರಕ್ಕೆ ನಾವು ವರ್ಕ್ ಮಾಡ್ಕೋಬೇಕು. ಸೊ ಟರ್ನ್ ಮಾಡ್ಕೊಂಡಾದಮೇಲೆ ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಆದಮೇಲೆ ಇವಾಗ ನಾನು 2 ಚೈನ್ ಹಾಕೋತೀನಿ. ಸೊ ಇಲ್ಲಿ ಒಂದು 3 ಚೈನು, ಒಂದು ತ್ರಿಬಲ್ ಕ್ರೋಶೆ. ಮತ್ತು ಇವಾಗ 2 ಚೈನ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ಇವಾಗ ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ಸೇಮ್ ಇಲ್ಲಿ ಬೀಡ್ನ ಹಿಂದೆಗಡೆ ಏನು ದಾರ ಬಂದಿದೆ ಅಲ್ವಾ, ಈ ದಾರದ ಒಳಗಡೆಗೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1, ಲಾಸ್ಟಲ್ಲಿ ಈ 2ಅನ್ನು ಕೂಡ 1 ಮಾಡ್ಕೋಬೇಕು. ಸೊ ಇದಕ್ಕೆ ನಾವು ತ್ರಿಬಲ್ ಕ್ರೋಶೆ ಅಂತ ಹೇಳ್ತೀವಿ. ಮತ್ತು ಇವಾಗ ತ್ರಿಬಲ್ ಕ್ರೋಶೆ ಸೇಮ್ ಬೀಡ್ನ ಹಿಂದೆಗಡೆ ದಾರ ಏನಿತ್ತಲ್ವ ಅಲ್ಲಿಗೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ನೋಡಿ ಇವಾಗ ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಾಡಿ ಆಯಿತು. 2 ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ನಾನಿವಾಗ 2 ಚೈನ್ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು 2 ಚೈನ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಸೇಮ್ ಬೀಡ್ನ ಹಿಂದೆಗಡೆ ಏನು ದಾರಕ್ಕೆ ವರ್ಕ್ ಮಾಡ್ತಿದ್ವಲ್ಲ ಅಲ್ಲಿಗೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 2 ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕ್ಕೊಂಡು ಮತ್ತೆ 2 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೋಡಿ 2 ಚೈನ್ ಆದಮೇಲೆ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ 2 ಚೈನ್ ಆದಮೇಲೆ 2 ತ್ರಿಬಲ್ ಕ್ರೋಶೆನ ಮಾಡ್ಕೊಬೇಕು. ಆಮೇಲೆ 2 ಚೈನ್ ಹಾಕಿ ಮತ್ತೆ 2 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು ನಾವು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆಯೇ ನಿಮ್ಗೇನಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ಯಾವುದೇ ರೀತಿ ರೆಕಾರ್ಡೆಡ್ ಕ್ಲಾಸಸ್ ಇರೋದಿಲ್ಲ, ಎಲ್ಲ ಲೈವ್ ಕ್ಲಾಸಸ್ ಏನೇ ಇರುತ್ತೆ. ಸೊ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಶೇರ್ ಮಾಡಿರ್ತೀನಿ.
ಜೊತೆಗೆ ನನ್ನ ಫೇಸ್ಬುಕ್ನ ಪೇಜ್ನ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಎರಡೂ ಕಡೆ ನೀವು ನನ್ನ ಫಾಲೋ ಮಾಡ್ಬೋದು. ನೋಡಿ 2 ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ ನೋಡಿ 2ನೇ ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮರಿಬಾರ್ದು, 2 ತ್ರಿಬಲ್ ಕ್ರೋಶೆ ಮಾಡಿ ಆದಮೇಲೆ 2 ಚೈನ್ ಹಾಕೋದನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು. ಮತ್ತೆ ನೋಡಿ 2 ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಮತ್ತೆ ಇವಾಗ ಸೇಮ್ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ಒಟ್ಟು ಇಲ್ಲಿ ಬೀಡ್ನ ಹಿಂದೆಗಡೆ ನಾವು 10 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋತೀವಿ. 10 ತ್ರಿಬಲ್ ಕ್ರೋಶೆ ಅಂತ ಅಂದರೆ 2 ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಮತ್ತೆ 2 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋದು. ನೋಡಿ ಇಲ್ಲಿ 1 ತ್ರಿಬಲ್ ಕ್ರೋಶೆ ಮಾಡಿ ಆಗಿದೆ ಇವಾಗ. ಮತ್ತೆ ಇವಾಗ ಇನ್ನೂ 1 ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇದು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ನಾವು ತ್ರಿಬಲ್ ಕ್ರೋಶೆಗಳನ್ನ ಕೌಂಟ್ ಮಾಡ್ಕೋತೀವಿ ಅಂತ ಹೇಳಿ. ನೋಡಿ 2 ತ್ರಿಬಲ್ ಕ್ರೋಶೆ ಮಾಡಿಕೊಂಡೆ. ಇವಾಗ ನಾನು 2 ಚೈನ್ಗಳನ್ನ ಹಾಕೋತೀನಿ. ಇಲ್ಲಿ ಆದಷ್ಟು ಜಾಸ್ತಿ ಉದ್ದಕ್ಕೆ ನಾವು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬಾರ್ದು, ಸ್ವಲ್ಪ ಶಾರ್ಟಾಗೇ ಮಾಡ್ಕೋಬೇಕು. ನೋಡಿ 2 ಚೈನ್ ಹಾಕಿ ಇವಾಗ ಇನ್ನೂ 1 ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೇಮ್ ಬೀಡ್ನ ಹಿಂದೆಗಡೆ ದಾರ ಏನಿತ್ತಲ್ವ ಅಲ್ಲಿಗೆ ನಾನು ವರ್ಕ್ ಮಾಡ್ಕೋತಾ ಇರೋದು. ನೋಡಿ ತ್ರಿಬಲ್ ಕ್ರೋಶೆ ಮಾಡಿ ಆಯಿತು. ಇವಾಗ ನಾನು ಇಲ್ಲಿ ಒಂದೇ ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಎಂಡಲ್ಲಿ. ಇವಾಗ ಇಲ್ಲಿ 3 ಚೈನ್ನ ಲಾಕ್ ಇತ್ತಲ್ವಾ, ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾನು 3 ಚೈನ್ ಕೂಡ 1 ತ್ರಿಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ಒಂದೇ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೆ. ಇಲ್ಲಿ 2 ಚೈನ್ ಅನ್ನೋದು ನಾವಿಲ್ಲಿ 5 ಟೈಮ್ಸ್ ಹಾಕೋಬೇಕಾಗತ್ತೆ. ನೋಡಿ ಇದನ್ನು ಇಲ್ಲಿ 3 ಚೈನ್ನ ಲಾಕ್ ಏನಿತ್ತಲ್ವ ಈ ಲಾಕ್ನ ಮೇಲೆ ನಾನು ಲಾಕ್ ಮಾಡ್ಕೋತೀನಿ. ಇಲ್ಲಿ 3 ಚೈನ್ನ ಕೂಡ ನಾವು 1 ತ್ರಿಬಲ್ ಕ್ರೋಶೆ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತೀವಿ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆಯಿತು. ಇವಾಗ ನಾವು ನೆಕ್ಸ್ಟ್ ಲೇಯರ್ನ ವರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಂದಿದೆ. ಇವಾಗ ನಾನು ಮತ್ತೆ ಲೇಸ್ನ ರಿವರ್ಸ್ ಮಾಡ್ಕೋತೀನಿ. ಇವಾಗ ಸೀದಾ ಸೈಡ್ಗೆ ನಾನು ತೊಗೋತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಸೂಜಿ ಮೇಲೆ ಒಂದು ಸತಿ ದಾರ ತಗೋತೀನಿ. ಒಂದೇ ಸತಿ ದಾರ ತಗೋಬೇಕು. ನೋಡಿ ಒಂದು ಸತಿ ದಾರ ತಗೊಂಡು ವರ್ಕ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, 2 ಚೈನ್ ಗ್ಯಾಪು. ಈ ಗ್ಯಾಪ್ನ ಒಳಗಡೆಗೆ ನಾವು ವರ್ಕ್ ಮಾಡೋದು. ಇವಾಗ ನಾನು ಇಲ್ಲಿ ಲೂಪ್ಸ್ ಇದೆ ಅಲ್ವಾ, ಈ ಲೂಪ್ಸ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೋತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇಲ್ಲಿ 2 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಈ 2 ಚೈನ್ನ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಇದು 2 ಸತಿ ಬರೋದು. ಮತ್ತು ಇವಾಗ ಇನ್ನೂ 1 ಡಬಲ್ ಕ್ರೋಶೆನ ಸೇಮ್ ಪಾಯಿಂಟ್ಗೆ ನಾನು ಮಾಡ್ಕೋತಾ ಇದ್ದೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ, ಇನ್ಸರ್ಟ್ ಮಾಡಿ. ನೋಡಿ ಇಲ್ಲಿ 2 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 2 ಚೈನ್ನ ಗ್ಯಾಪ್ನ ಒಳಗಡೆಗೆ ನಾವು ವರ್ಕ್ ಮಾಡ್ಕೊಳ್ಳೋದು. 2ರಲ್ಲಿ 1 ಮತ್ತು 2ರಲ್ಲಿ 1, 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಆದಮೇಲೆ ನಾವು ಮುಂಚಿನ ದಾರಕ್ಕೆ ಬೀಡನ್ನ ಹಾಕಿ ಇಟ್ಕೊಂಡಿದ್ವಿ. ಆ ಬೀಡನ್ನ ಇವಾಗ ನಾನು ತಗೊಂಡು ವರ್ಕ್ ಮಾಡ್ಕೋತೀನಿ. ನೋಡಿ 1 ಬೀಡನ್ನ ಒಳಗಡೆ ತಗೊಳ್ಳಿ ಈ ರೀತಿ. ಇವಾಗ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು, ನೋಡಿ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಸೇಮ್ 2 ಚೈನ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು ಹಿಂದೆ ಹೋಗಿರೋ ಬೀಡನ್ನ ಈ ರೀತಿ ಮುಂದೆ ಮಾಡಿಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಇಲ್ಲಿ 2 ಚೈನ್ನ ಗ್ಯಾಪ್ಗೆ ನಾನು ಒಟ್ಟು 5 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ಮೊದಲು 2 ಡಬಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ 1 ಬೀಡನ್ನ ತಗೊಂಡು ನಾನು ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಆಮೇಲೆ ವಿತೌಟ್ ಬೀಡ್ ಹಾಗೆ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಒಟ್ಟು ಇಲ್ಲಿ 2 ಚೈನ್ನ ಗ್ಯಾಪ್ಗೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇವಾಗ ಇದನ್ನು ಇಲ್ಲೇನು 2 ತ್ರಿಬಲ್ ಕ್ರೋಶೆ ಇದೆ ಅಲ್ವಾ, 2 ಮಧ್ಯಕ್ಕೆ ನಾನು ನೋಡಿ ಈ ಥರ ಮಧ್ಯ ಗ್ಯಾಪ್ ಬರುತ್ತಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇದು ಪೆಟಲ್ಸ್ ಥರ ನಮಗೆ ಫಾರ್ಮ್ ಆಗುತ್ತೆ. ಮತ್ತು ಇವಾಗ ಇಲ್ಲಿಂದಾನೇ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ವರ್ಕ್ ಮಾಡ್ಕೋತೀನಿ ನಾನು. ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಇದೆ ಅಲ್ವಾ, 2 ತ್ರಿಬಲ್ ಕ್ರೋಶೆ ಆದಮೇಲೆ ನಾವು 2 ಚೈನ್ ಹಾಕಿದ್ವಿ ಅಲ್ವಾ, ಅದರೊಳಗಡೆಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಮೊದಲು 2 ಡಬಲ್ ಕ್ರೋಶೆನ ಪ್ಲೇನ್ ಮಾಡ್ಕೋತೀನಿ. ನೋಡಿ ಒಂದಾಗಿದೆ. 2ನೇ ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1. ನೋಡಿ 2 ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು 1 ಬೀಡನ್ನ ಒಳಗಡೆಗೆ ತಗೋತಾ ಇದ್ದೀನಿ. 1 ಬೀಡನ್ನ ಒಳಗಡೆ ತಗೊಂಡು ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ ಬೀಡ್ ಈ ರೀತಿ ಹಿಂದೆ ಹೋಗಿರುತ್ತೆ. ಮುಂದೆ ಮಾಡಿಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಮಾಡ್ಕೋಬೇಕು. ನೋಡಿ 3 ಡಬಲ್ ಕ್ರೋಶೆ ಆಯಿತು. ಇವಾಗ ಇನ್ನೂ 2 ಎಕ್ಸ್ಟ್ರಾ ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ಅಂದರೆ ಮಧ್ಯ ಏನು ಡಬಲ್ ಕ್ರೋಶೆ ಬರುತ್ತೆ ಅಲ್ವಾ, ಅಲ್ಲಿಗೆ ಮಾತ್ರ ನಾವು ಬೀಡನ್ನ ಹಾಕೊಳ್ಳೋದು. ಇನ್ನು ಆ ಕಡೆ ಸೈಡು ಈ ಕಡೆ ಸೈಡ್ 2 ಡಬಲ್ ಕ್ರೋಶೆ ಮಾಡ್ತೀವಲ್ವ, ಅವನ್ನ ಪ್ಲೈನ್ ಆಗಿನೇ ನಾವು ಮಾಡ್ಕೋಬೇಕು.
ಇವಾಗ 5 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಇಲ್ಲಿ 2 ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಚೈನ್ ಆದಮೇಲೆ 2 ತ್ರಿಬಲ್ ಕ್ರೋಶೆ ಇತ್ತಲ್ವ, ಆ 2 ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೊತಾ ಇರೋದು, ಅಂದರೆ ಪೆಟಲ್ನ ಎಂಡ್ ಮಾಡ್ಕೊತಾ ಇರೋದು. ಮತ್ತು ಇವಾಗ ಇಲ್ಲಿಂದಾನೆ ನೆಕ್ಸ್ಟ್ 2 ಚೈನ್ನ ಗ್ಯಾಪ್ಗೆ ಸೇಮ್ ಇದೇ ರೀತಿ ನಾನು ಪೆಟಲ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇರುತ್ತೆ, ಜೊತೆಗೆ ನನ್ನ ಫೇಸ್ಬುಕ್ನ ಪೇಜ್ ಲಿಂಕ್ ಕೂಡ ಇರುತ್ತೆ. ಎರಡೂ ಕಡೆ ನೀವು ಸೀರೆ ಕುಚ್ಚು ರಿಲೇಟೆಡ್ ವೀಡಿಯೋಸ್ನ ನೋಡ್ಬೋದು. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಯಾವುದಾದ್ರೂ ಹೊಸ ಡಿಸೈನ್ಸ್ ಮಾಡಿದ್ರೆ ಅದನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಬೀಡ್ ಹಾಕಿ ಡಬಲ್ ಕ್ರೋಶೆ ಆದಮೇಲೆ ಇವಾಗ 2 ಬೀಡ್ ಹಾಕದೆ ನಾನು ಡಬಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1, ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆ. ಸೊ ನೋಡ್ತಾ ಇರ್ಬೋದು ಪೆಟಲ್ ರೀತಿ ನಮಗೆ ಫಾರ್ಮ್ ಆಗ್ತಾ ಹೋಗ್ತಾ ಇದೆ. 2 ಚೈನ್ನ ಗ್ಯಾಪ್ ಒಳಗಡೆ ಏನು ನಾವು ಡಬಲ್ ಕ್ರೋಶೆಗಳಿಂದ ವರ್ಕ್ ಮಾಡ್ತಾ ಇದ್ದೀವಿ ಅಲ್ವಾ, ಸೊ ಅದು ಕರೆಕ್ಟಾಗಿ ಕೂರ್ತಾ ಇದೆ ನಮಗೆ. ನೋಡಿ, ಇವಾಗ ಡಬಲ್ ಕ್ರೋಶೆಗಳಾದಮೇಲೆ 2 ತ್ರಿಬಲ್ ಕ್ರೋಶೆ ಮಧ್ಯಕ್ಕೆ ನಾನು ಎಂಡ್ ಮಾಡ್ಕೋತೀನಿ, ಅಂದರೆ ಲಾಕ್ ಮಾಡ್ಕೋತೀನಿ. ನೋಡಿ, ಇಲ್ಲೇನು ಪೆಟಲ್ಸ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಇದೇ ಥರ ಫುಲ್ಲು ಆರ್ಚ್ನ ನೀವು ಮಾಡ್ಕೋಬೇಕು. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಲಾಕ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನೋಡಿ, ಇಲ್ಲಿ ಎಂಡ್ವರೆಗೂ ಮಾಡಿ ಆಗಿದೆ. ಎಂಡಲ್ಲಿ ಇವಾಗ ಯಾವ ರೀತಿ ನಾನು ಲಾಕ್ ಮಾಡ್ಕೋತೀನಿ ಅಂತ ಅಂದರೆ, ನೋಡಿ ಇಲ್ಲಿ 3 ಚೈನ್ ಹಾಗೆ 1 ತ್ರಿಬಲ್ ಕ್ರೋಶೆ ಇತ್ತಲ್ವ, ಈ 2 ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಜಸ್ಟ್ ಲಾಕ್ ಮಾಡಬೇಕಷ್ಟೇ, ಡಬಲ್ ಕ್ರೋಶೆ ಎಲ್ಲ ಮಾಡಬಾರ್ದು, ಜಸ್ಟ್ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 3 ಚೈನ್ ಹಾಗೆ 1 ತ್ರಿಬಲ್ ಕ್ರೋಶೆ ಇತ್ತಲ್ವ, 2ಕ್ಕೂ ಮಧ್ಯಕ್ಕೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ಈ ಆರ್ಚ್ನ ಈ ರೀತಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ 1 ಸಿಂಗಲ್ ಕ್ರೋಶೆನ ನಾನು ಬಟ್ಟೆಗೆ ಹಾಕೋತಾ ಇದ್ದೀನಿ. ಸೊ ನೋಡಿ, ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಹಾಗೆ ತುಂಬ ಕ್ಯೂಟಾಗಿ ಕೂಡ ಕಾಣಿಸುತ್ತೆ ಡಿಸೈನ್. ಇದು ಸಿಂಗಲ್ ಕಲರಲ್ಲಿ ಏನು ಸೀರೆಗಳಿರುತ್ತೆ ಅದಕ್ಕೆ ನಾವು ಹೆವಿಯಾಗಿ ವರ್ಕ್ ಮಾಡ್ತೀವಿ ಅಂದರೆ ಈ ಡಿಸೈನ್ನ ನಾವು ಚೂಸ್ ಮಾಡ್ಕೋಬೋದು. ಇಲ್ಲಿ ಬೇಕು ಅಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಹಾಕಿ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೋಬೋದು. ನೀವು ಸಿಂಗಲ್ ಕ್ರೋಶೆ ಹಾಕೋದು ಕಂಪಲ್ಸರಿ ಏನಿಲ್ಲ. ಮತ್ತು ಇವಾಗ ಇಲ್ಲಿ ನಾನು 4 ಚೈನ್ ಹಾಕ್ಕೊಂಡು 4 ಚೈನ್ನ ನಾನು ಲಾಕ್ ಮಾಡ್ಕೋತೀನಿ. ಸೊ ಇಲ್ಲಿ 4 ಚೈನ್ನ ಗ್ಯಾಪ್ ನಾವು ಏನು ಕೊಡ್ತಾ ಇದ್ದೀವಿ ಅಲ್ವಾ, ಇಲ್ಲಿಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ, 4 ಚೈನ್ನ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನಾನು 3 ಚೈನ್ ಹಾಕೋತೀನಿ. 3 ಚೈನ್ನ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ಸ್ ಆದಷ್ಟು ಸ್ಟ್ರೈಟ್ ಲಾಕ್ಸೇ ಇರಬೇಕು ನಮಗೆ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಬೀಡನ್ನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲೇನು ನಾನು ಬೀಡನ್ನ ಯೂಸ್ ಮಾಡಿದ್ದೀನಿ ಅಲ್ವಾ, ನಿಮಗೆ ಬೇಕು ಅಂದರೆ ಇದಕ್ಕಿಂತ ಒಂದು ಸೈಜ್ ದೊಡ್ಡದು ಕೂಡ ನೀವು ಬೀಡನ್ನ ಹಾಕೋಬೋದು, ಇಲ್ಲ ರೌಂಡ್ ಶೇಪಲ್ಲಿ ಬೀಡನ್ನ ಕೂಡ ನೀವು ಹಾಕೋಬೋದು. ಇಲ್ಲಿಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ಹಾಕ್ಕೊಂಡು ಬೇಕಂದರೆ ಈ ಡಿಸೈನ್ನ ನೀವು ಮಾಡ್ಕೋಬೋದು. ಸೊ ನಾನು ಆ್ಯಂಟಿಕ್ ಬೀಡೇ ಯೂಸ್ ಮಾಡಿದ್ದೀನಿ, ನೀವು ಅದನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಇದಕ್ಕೆ ರಿಲೇಟೆಡ್ ನೀವು ಯಾವುದಾದ್ರೂ ಬೀಡನ್ನ ಹಾಕೋಬೋದು. ಸೊ ಬೀಡನ್ನ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಆದಮೇಲೆ ನಾನು ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಸೊ ನೀಟಾಗಿ ದಾರಗಳೆಲ್ಲ ಅಡ್ಜಸ್ಟ್ ಮಾಡಿ ಮಾಡ್ಕೊಳ್ಳಿ. 3 ಚೈನ್ ಹಾಕಿ ಇದನ್ನು ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ಬಟ್ಟೆ ರಿವರ್ಸ್ ಮಾಡ್ಕೋತೀನಿ. ಬಟ್ಟೆ ರಿವರ್ಸ್ ಮಾಡಿಕೊಂಡು ಈ ರೀತಿ ಸೂಜಿ ಮೇಲೆ 2 ಸತಿ ದಾರ ತಗೋಬೇಕು. 1 2. ಇವಾಗ ಬೀಡ್ನ ಹಿಂದೆಗಡೆ ಏನು ದಾರ ಫಾರ್ಮ್ ಆಗಿದೆ ಅಲ್ವಾ, ಈ ದಾರಕ್ಕೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಎಷ್ಟು ಎಳೆ ದಾರ ಇರುತ್ತೋ ಅಷ್ಟು ಎಳೆ ದಾರ ನೀಟಾಗಿ ನೀಡಲ್ ಒಳಗಡೆ ಹೋಗಬೇಕು. ಆ ರೀತಿ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1. ಸೊ 1 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ 2 ಚೈನ್ ಹಾಕೋಬೇಕು. ಸೊ ಇಲ್ಲಿ 3 ಚೈನು ಕೂಡ 1 ತ್ರಿಬಲ್ ಕ್ರೋಶೆ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ. ಸೊ ನೋಡಿ, 1 ತ್ರಿಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕಿ 2 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ಇಲ್ಲಿ ಬೀಡ್ನ ಹಿಂದೆಗಡೆ ಒಟ್ಟು ನಾನು 10 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, 2 ಚೈನ್ ಹಾಕಿ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಮತ್ತೆ ಇವಾಗ ಸೇಮ್ ಇಲ್ಲಿ ಬೀಡ್ನ ಹಿಂದೆಗಡೆ ಏನು ದಾರ ಇದೆ ಅಲ್ವಾ, ಇಲ್ಲಿಗೆ 2 ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿದೆ. ಒಂದೇ ಸ್ಟೆಪ್ಪಲ್ಲಿ ನಾವು ಇವತ್ತಿನ ಡಿಸೈನ್ನ ಮಾಡ್ಕೋಬೋದು. ಸೊ ಇದು ನಿಮ್ಗೇನಾದರೂ 2 ಡಬಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ನೀವು ಮಾಡ್ಕೋಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿರೋ ವೀಡಿಯೋಸ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು.
ಸೊ ಇದು ಸಿಂಗಲ್ ಕಲರಲ್ಲಿ ಒಂದೇ ಸ್ಟೆಪ್ಪಲ್ಲಿ ಯಾವುದೇ ರೀತಿ ಬೇಸ್ ಲೈನ್ ಇಲ್ಲದೆ ಮಾಡಿ ತೋರಿಸಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ಹಾಗೆಯೇ ಈ ಡಿಸೈನ್ದು ಫೋಟೋ ಕೂಡ ನನಗೆ ಕಳಿಸಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಈ ಡಿಸೈನ್ದು. ಸೊ ಇಲ್ಲಿ ಡಿಸೈನ್ಗೆ ಬೀಡ್ ಕೂಡ ಸ್ವಲ್ಪ ಸಿಮಿಲರ್ ಇತ್ತು. ಸೊ ಹಾಗಾಗಿ ನಾನು ಆ್ಯಂಟಿಕ್ ತೊಗೊಂಡಿದ್ದೀನಿ, ನಂತರ ನಾರ್ಮಲ್ ಬೀಡ್ ಇರಲಿಲ್ಲ. ಸೊ ನಿಮ್ಗೇನಾದರೂ ರಿಕ್ವೆಸ್ಟೆಡ್ ಡಿಸೈನ್ಸ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೀಟೇಲ್ಸ್ನ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅಂದರೆ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನಗೆ ವಾಟ್ಸಪ್ ಮಾಡ್ಬೋದು ನಿಮ್ಮ ಡಿಸೈನ್ಸ್ ಯಾವ್ದು ರಿಕ್ವೆಸ್ಟ್ ಇದೆ ಅಲ್ವಾ ಅದನ್ನು. ಸೊ ಇದೇ ಥರ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಪೆಟಲ್ಸ್ ಎಲ್ಲ ಇಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಒಂದು ಸತಿ ನೀವು ಟ್ರೈ ಮಾಡಿ. ಈ ಡಿಸೈನ್ಗೆ ನಾನು ಇಲ್ಲಿ 4 ಚೈನ್ನ ಗ್ಯಾಪ್ ಏನಿದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿಯಾಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ ನಾನು 125 ಎಳೆ ದಾರ ತಗೊಂಡು ಅದನ್ನು ಡಬಲ್ ಮಾಡಿ ಒಳಗಡೆ ಬೀಡನ್ನ ಇಟ್ಟು ನಾನು ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. ಸೊ ಇಲ್ಲಿ 4 ಚೈನ್ನ ಗ್ಯಾಪ್ಗೆ ನಾವು ಕುಚ್ಚುಗಳನ್ನ ಹಾಕಿರೋದು. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 750ಇಂದ 850ವರೆಗೂ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡ್ಬೋದು. ಫ್ರೆಂಡ್ಸ್, ಹಾಗೆಯೇ ನೀವೇನಾದರೂ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಇರುತ್ತೆ, ಅಲ್ಲಿ ನೀವು ಬೀಡನ್ನ ಬುಕ್ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಕೂಡ ಮಾಡ್ತಾರೆ ಅವರು. ಸೊ ನೀವು ಚೆಕ್ ಮಾಡ್ಬೋದು. ಹಾಗೆಯೇ ಇವತ್ತಿನ ಡಿಸೈನ್ಗೆ ಯೂಸ್ ಮಾಡಿರೋ ಬೀಡ್ಸ್ ಸ್ಟಾಕ್ ಖಾಲಿ ಆಗಿರುತ್ತೆ. ಸೊ ಆದಷ್ಟು ಸ್ಟಾಕ್ ಬರೋವರೆಗೂ ವೆಯ್ಟ್ ಮಾಡಿ ಮತ್ತೆ ಚೆಕ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದು ಸತಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.